अंधेरा छटेगा, सूरज निकलेगा, कमल खिलेगा। ಹೌದು, 5 ವರ್ಷಗಳ ಹಿಂದೆ ನೀವು ನಮ್ಮನ್ನ ಅಭೂತಪೂರ್ವವಾಗಿ ಬೆಂಬಲಿಸಿದ್ರಿ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಆಡಳಿತದ ಚುಕ್ಕಾಣಿ ಹಿಡಿಯುವ ಅವಕಾಶ ಕೊಟ್ರಿ. 60 ವರ್ಷಗಳ ಶಾಪ ವಿಮೋಚನೆಯ ಕನಸು ಹೊತ್ತು ಬಂದವರು ನಾವು. ಈ ನಾಡಿನ ಎಲ್ಲಾ ವರ್ಗಗಳ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳ ನಮ್ಮ ಸಾಧನೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಹೆಣ್ಣು ಈ ನಾಡಿನ ಕಣ್ಣು ಅಂತಾರೆ. ಆದ್ರೆ ನಮ್ಮಲ್ಲಾಗ್ತಿದ್ದೇನು? ಹೆಣ್ಣು ಭ್ರೂಣಗಳ ಹತ್ಯೆ, ಸ್ತ್ರೀಯರ ನಿರಂತರ ಶೋಷಣೆ, ವಿದ್ಯೆ ಉದ್ಯೋಗಗಳಿಂದ ವಂಚಿತರಾದ ಗ್ರಾಮೀಣ ಹೆಣ್ಣು ಮಕ್ಕಳು. ಇದನ್ನೆಲ್ಲ ಸರಿಪಡಿಸಬೇಕು ಅಂತಾನೆ ಬಿಜೆಪಿ ನೇತೃತ್ವದ ಸರ್ಕಾರ ಸ್ತ್ರೀಯರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಭ್ರೂಣ ಹತ್ಯೆಯನ್ನ ತಡೆಗಟ್ಟುವ ಸಲುವಾಗಿ ಹುಟ್ಟುವ ಪ್ರತಿ ಹೆಣ್ಣು ಮಗುವಿನ ಹೆಸರಲ್ಲೂ 2 ಲಕ್ಷ ರೂಪಾಯಿ ಠೇವಣಿ ಇಡುವ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ದೇಶದಲ್ಲೇ ಪ್ರಥಮ ಬಾರಿಗೆ ಜಾರಿಗೆ ತಂದ ಖ್ಯಾತಿ ಬಿಜೆಪಿ ನೇತೃತ್ವದ ಸರ್ಕಾರದ್ದು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಹೆರಿಗೆ ಖರ್ಚನ್ನ ಸಂಪೂರ್ಣವಾಗಿ ಸರ್ಕಾರವೇ ಭರಿಸುವ ರೀತಿಯಲ್ಲಿ ತಾಯಿ ಭಾಗ್ಯ, ಮಡಿಲು ಮುಂತಾದ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಸ್ತ್ರೀ ಸಬಲೀಕರಣಕ್ಕಾಗಿ ಉದ್ಯೋಗಿನಿ ಯೋಜನೆ ಜಾರಿ, ಸ್ತ್ರೀ ಶಕ್ತಿ ಸಂಘಗಳಿಗೆ ಹಿಂದೆಂದೂ ಸಿಗದಷ್ಟು ಆರ್ಥಿಕ ಸಹಾಯ ನೀಡಿದ್ದು ಕೂಡ ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರವೇ. ಹೈಸ್ಕೂಲು ವಿದ್ಯಾರ್ಥಿನಿಯರಿಗೆ ಉಚಿತ ಸೈಕಲ್ ವಿತರಣೆ, ಉಚಿತ ಶಿಕ್ಷಣ, ಹೈಸ್ಕೂಲು ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟ ನೀಡುವುದರ ಜೊತೆಗೆ ಅಸಂಖ್ಯಾತ ವಸತಿ ಶಾಲೆಗಳು, ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಇನ್ನು ಉಚಿತ ಕೌಶಲ್ಯ ತರಬೇತಿ, ಉದ್ಯೋಗ ಮೇಳಗಳ ಮೂಲಕ ಲಕ್ಷಾಂತರ ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗುವಂತೆ ಮಾಡಲಾಗಿದೆ. ರಾಜ್ಯಾದ್ಯಂತ 10 ನೂತನ ಸರ್ಕಾರಿ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಲಾಗಿದೆ. ಅಷ್ಟೇ ಅಲ್ಲ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯುವ ನೀತಿಯನ್ನು ಜಾರಿಗೆ ತಂದಿದ್ದು ಕೂಡ ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರನೇ. ಇದಿಷ್ಟೇ ಅಭಿವೃದ್ಧಿ ಅಲ್ಲ, ನಾಡಿನ ಬೆನ್ನೆಲುಬು ಅನ್ನದಾತ. ನಾವು ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಅನ್ನು ಮಂಡಿಸಿದ್ವಿ. ಭೂಚೇತನ, ಸಾವಯವ ಕೃಷಿಗೆ ಉತ್ತೇಜನ ಮುಂತಾದ ಯೋಜನೆಗಳನ್ನ ಜಾರಿಗೆ ತಂದ್ವಿ. ಸಾಲದ ಭಾರಕ್ಕೆ ಅನ್ನದಾತನ ಬೆನ್ನು ಬಾಗಬಾರದು ಅನ್ನೋ ಕಾರಣಕ್ಕೆ ಬಡ್ಡಿಯೇ ಇಲ್ಲದೆ ಕೃಷಿ ಸಾಲ ನೀಡಲು ಮುಂದಾಗಿದ್ದು ರಾಜ್ಯ ಬಿಜೆಪಿ ನೇತೃತ್ವದ ಸರ್ಕಾರದ ಮಹತ್ತರವಾದ ಸಾಧನೆಗಳಲ್ಲಿ ಒಂದು. ಇದರ ಜೊತೆಗೆ ಕಾಲುವೆಗಳ ದುರಸ್ತಿ, ಹೊಸ ಏತ ನೀರಾವರಿ ಯೋಜನೆಗಳ ಜಾರಿಯಿಂದಾಗಿ ಲಕ್ಷಾಂತರ ಹೆಕ್ಟೇರ್ ಬರಡು ಭೂಮಿ ಇವತ್ತು ಹಸಿರಿನಿಂದ ನಳನಳಿಸುವಂತಾಗಿದೆ. ಗ್ರಾಮೀಣ ಭಾಗದ ವಸತಿಹೀನರಿಗಾಗಿ ಬಸವ ವಸತಿ ಯೋಜನೆ, ನಗರ ಪ್ರದೇಶಗಳಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆಗಳನ್ನು ಜಾರಿಗೆ ತಂದು ಲಕ್ಷಾಂತರ ಮನೆಗಳನ್ನು ನಿರ್ಮಿಸಿಕೊಡಲಾಯಿತು. ಆರೋಗ್ಯ ಕ್ಷೇತ್ರದಲ್ಲೂ ನಮ್ಮ ಸಾಧನೆ ಸಣ್ಣದೇನಲ್ಲ. ಚಿಕಿತ್ಸೆ ಸಿಗದೆ ಯಾರೂ ನರಳಬಾರದು, ಚಿಕಿತ್ಸೆ ವಿಳಂಬವೂ ಆಗಬಾರದು. ಹೀಗಾಗಿ ಆರೋಗ್ಯ ಕವಚ ಯೋಜನೆಯಡಿ 108 ಆಂಬ್ಯುಲೆನ್ಸ್ ಸೇವೆ ಆರಂಭವಾಯಿತು. ಆ ಮೂಲಕ ಇವತ್ತಿನವರೆಗೆ 16.5 ಲಕ್ಷಕ್ಕೂ ಹೆಚ್ಚು ಜನರ ಜೀವಗಳನ್ನು ಕಾಪಾಡುವುದಕ್ಕೆ ಸಾಧ್ಯವಾಯಿತು. ಇನ್ನು ವಾಜಪೇಯಿ ಆರೋಗ್ಯಶ್ರೀ, ಸುವರ್ಣ ಆರೋಗ್ಯ ಚೈತನ್ಯ ಮುಂತಾದ ಯೋಜನೆಗಳ ಮೂಲಕ ಬಡ ಕುಟುಂಬಗಳ ಚಿಕಿತ್ಸೆಗಾಗಿ 2 ಲಕ್ಷ ರೂಪಾಯಿವರೆಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಲಕ್ಷಾಂತರ ಜೀವಗಳನ್ನು ಉಳಿಸಿದೆ ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರ. ಒಂದು ಕಡೆ ಜನಪರ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಮತ್ತೊಂದು ಕಡೆ ಆಡಳಿತ ಸುಧಾರಣೆಗೆ ಒತ್ತು ಕೊಟ್ಟೆವು. ಪಾರದರ್ಶಕ ಆಡಳಿತ ನೀಡಬೇಕು ಮತ್ತು ಎಲ್ಲ ಸರ್ಕಾರಿ ಸೇವೆಗಳು ನಿಗದಿತ ಅವಧಿಯೊಳಗೆ ಸುಲಭವಾಗಿ ನಿಮಗೆ ಸಿಗುವಂತಾಗಬೇಕು ಅನ್ನುವ ಕಾರಣಕ್ಕೆ ಆರಂಭವಾಗಿದ್ದು ಸಕಾಲ ಯೋಜನೆ. ಇವತ್ತು 30 ಸರ್ಕಾರಿ ಇಲಾಖೆಗಳ ಒಟ್ಟು 265 ಸೇವೆಗಳನ್ನು ಸಕಾಲ ಯೋಜನೆಯಡಿ ತಂದಿದ್ದೇವೆ. ಇದಲ್ಲದೆ 43 ನೂತನ ತಾಲೂಕುಗಳ ರಚನೆ, ಈ ಆಡಳಿತ, ಅಟಲ್ ಜನಸ್ನೇಹಿ ಕೇಂದ್ರಗಳ ಮೂಲಕ ಸರ್ಕಾರಿ ಕೆಲಸ ಸುಲಭವಾಗಿ ಜನಸಾಮಾನ್ಯರ ಕೈಗೆಟುಕುವಂತೆ ಮಾಡಿದ ಹೆಗ್ಗಳಿಕೆ ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರದ್ದು. 100 ಸೇತುವೆಗಳು, ಸುಂದರ ರಸ್ತೆಗಳು, ಸುಸಜ್ಜಿತ ಬಸ್ ಸೌಕರ್ಯ, ಕೆರೆಕಟ್ಟೆಗಳ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಹೀಗೆ ಕಳೆದ 5 ವರ್ಷಗಳಲ್ಲಿ ನಾವು ಮಾಡಿದ ಅಸಂಖ್ಯಾತ ಜನಪರ ಕಾರ್ಯಗಳು ನಿಮ್ಮ ಕಣ್ಣು ಮುಂದಿವೆ. ಇಷ್ಟೆಲ್ಲ ಮಾಡಲು ಸಾಧ್ಯವಾಗಿದ್ದು ನಿಮ್ಮ ಆಶೀರ್ವಾದದಿಂದ ಅನ್ನೋದನ್ನ ನಾವು ಅತ್ಯಂತ ವಿನಮ್ರವಾಗಿ ಹೇಳಬಯಸುತ್ತೇವೆ. ನಿಮಗೆ ಗೊತ್ತೇ ಇದೆ, ನಮಗೆ ಬೇಕಿರುವುದು ನಿಮ್ಮ ಆಶೀರ್ವಾದ. ಮೇ 5ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಗಳಲ್ಲಿ ಈ ಬಾರಿಯೂ ಬಿಜೆಪಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸ್ಪಷ್ಟ ಬಹುಮತದಿಂದ ಆರಿಸಿ ತರುವಂತೆ ಕಳಕಳಿಯಿಂದ ಮನವಿ ಮಾಡುತ್ತೇವೆ. ವಿಕಾಸವೇ ಗುರಿ, ಬಿಜೆಪಿಯೇ ದಾರಿ. ಬಿಜೆಪಿಗೆ ನೀಡಿ ನಿಮ್ಮ ಅಮೂಲ್ಯವಾದ ಮತ.